ಆಗಿ ಭಾರತದ 12ನೇ ಪ್ರಧಾನಮಂತ್ರಿ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೊಂದು ಯಾಡ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಜೈ ವಿಜ್ಞಾನ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮ ದೇಶವು ಆರ್ಥಿಕವಾಗಿ ಮುಂದುವರಿಬೇಕಪ್ಪ ಅಂದ್ರೆ ಅಲ್ಲೇ ರೈತರು ಬೇಕೇ ಬೇಕು. ದೇಶವನ್ನ ಕಾಯ್ದು ದೇಶವನ್ನ ರಕ್ಷಣೆ ಮಾಡಬೇಕಂದ್ರೆ ಅಲ್ಲಿ ಸೈನಿಕರು ಇರಬೇಕು. ಹಾಗೆಯೇ ಇವಾಗಿನ ಕಾಲದಲ್ಲಿ ನಾವು ತಂತ್ರಜ್ಞಾನವನ್ನ ಮುಂದುವರಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ವಿಜ್ಞಾನ. ಯಾಕಪ್ಪ ಅಂತಂದ್ರೆ ಇವತ್ತಿನ ಕಾಲಮಾನದಲ್ಲಿ ನಾವು ಕೃಷಿಯಲ್ಲೂ ಕೂಡ ಏನ್ ಮಾಡ್ತಿದ್ವಿ, ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದೀವಿ. ಅದರ ಜೊತೆಗೆ ಸಾವಯವ ಕೃಷಿಯ ಬಗ್ಗೆ ಇವತ್ತು ಮಾಹಿತಿ ನೀಡ್ತಿದ್ದೀವಿ. ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ರೈತರಿಗೆ ನಮನಗಳನ್ನ ಸಲ್ಲಿಸುವುದು, ಸಾವಯವ ಕೃಷಿಯನ್ನ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಅನ್ನುವುದು. ಹಾಗೆಯೇ ಈ ಒಂದು ಸೈನಿಕರನ್ನ ಕರೆಸಿರುವಂತಹ ಉದ್ದೇಶ ಅವರಿಗೆ ಗೌರವ ನಮನಗಳನ್ನ ಸಲ್ಲಿಸುತ್ತಾ ಅದರಿಂದ ಕೂಡ ನಾವು ಪ್ರೇರಣೆಯನ್ನು ಪಡಿಬಹುದು. ಉದಾಹರಣೆಗೆ ಈಗ ನಾವು ಶಾಲೆಯಲ್ಲಿ ಹೇಳ್ತಿರ್ತು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಕೇಳ್ತಿರ್ತೇವೆ ಏನಪ್ಪಾ ಅಂದ್ರೆ ನೀವೇನಾಗ್ತಿರಪ್ಪ ಮುಂದೆ ಅಂದಾಗ ಒಬ್ಬೊಬ್ಬರು ಹೇಳ್ತಾರೆ, ಸರ್ ನಾನು ಡ್ರೈವರ್ ಆಗ್ಬೇಕು ಸರ್, ನಾನು ಪೊಲೀಸ್ ಆಗ್ಬೇಕು ಸರ್, ನಾನು ಡಾಕ್ಟರ್ ಆಗ್ಬೇಕು ಸರ್ ಅಂತಿರ್ತಾರೆ. ಆದ್ರೆ ಕೆಲವರು ಮಾತ್ರ ಏನ್ ಮಾಡ್ತಾರೆ, ನಾ ಸೈನಿಕ ಆಗ್ಬೇಕಂತ ಇರ್ತಾರೆ. ಅದು ಯಾವಾಗ ಹೆಚ್ಚಾಗಿದೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಈ ಹಿಂದಿನ ವರ್ಷ ಮಾಡಿದ್ರಿಲ್ಲ, ಅವಾಗಿಂದ ಏನಾಗಿದೆ ಮಕ್ಕಳಲ್ಲಿ ಕೂಡ ನಾವೇನಾಗಬೇಕಪ್ಪ ಸೈನಿಕರಾಗಬೇಕು ಅನ್ನೋ ಒಂದು ಮನೋಭಾವ ಬೆಳೆದಿದೆ. ಅದಕ್ಕೆ ಮುಖ್ಯ ಕಾರಣ ಏನು, ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅದು ಜನರ ಮನಸ್ಸಲ್ಲಿ ಮೂಡೋದಲ್ಲದೆ ಮಕ್ಕಳ ಮನಸ್ಸಲ್ಲಿ ಕೂಡ ಮೂಡುತ್ತೆ. ನಾನು ಯಾಕೆ ಸೈನಿಕನಾಗಬಾರ್ದು, ನಾನು ಯಾಕೆ ದೇಶ ಸೇವೆಯನ್ನ ಸಲ್ಲಿಸಬಾರದು ಎಂಬ ಭಾವನೆ ಮೂಡಿಕೆ ಮುಖ್ಯ ಕಾರಣ ಈ ರೀತಿಯ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂತ ಸಚಿನ್ ಮತ್ತು ಗೆಳೆಯರ ಬಳಗಕ್ಕೆ ನಾವು ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸಬೇಕು. ಯಾಕಂತಂದ್ರೆ ಈಗ ಕೆಲವು ಊರುಗಳಲ್ಲಿ ಮಾಡ್ತಿರ್ತಾರೆ ಏನಪ್ಪಾ ಅಂದ್ರೆ ಗಣೇಶ ಹಬ್ಬ ಅಂದ್ರೆ ಡಿಜೆ ತಂದು ಕುಣಿಸ್ಬಿಟ್ರೆ ಮುಗಿತಲ್ಲಿ ಅಲ್ವಾ. ಆದ್ರೆ ಇವ್ರೇನ್ ಮಾಡ್ತಿದಾರಪ್ಪ ಅಂದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಿದ್ದಾರೆ. ಅದರಿಂದ ನಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ನಮ್ಮ ಊರಿನಲ್ಲಿ ಒಬ್ಬ ಯೋಧ ಇದಾನಪ್ಪ ಅಂದ್ರೆ ಆ ಊರಿಗೆ ಹೆಮ್ಮೆ ಬರುತ್ತೆ ಅಲ್ವಾ. ಅವರ ತಂದೆ ತಾಯಿಗೆ ಎಷ್ಟು ಹೆಮ್ಮೆ ಬರುತ್ತೋ ಆ ಊರಿನ ಗ್ರಾಮಸ್ಥರಿಗೂ ಕೂಡ ಅಷ್ಟೇ ಹೆಮ್ಮೆ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಕರ್ನಾಟಕ ಸುಮಾರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು 2022ರಲ್ಲಿ ಅಗ್ನಿಪಥ್ ಅಂತ ಒಂದು ಯೋಜನೆ ತಂತು. ಆ ಮೂಲಕ 18ರಿಂದ 21 ವರ್ಷದ ಒಳಗಿನ ಯುವಕರು ಏನ್ ಮಾಡೋದು ಅದಕ್ಕೆ ಸೇರ್ಬೋದು ಅಲ್ವಾ. ಹಾಗೆ ಅವರು 4 ವರ್ಷ ಸೇವೆಯನ್ನು ಸಲ್ಲಿಸಬಹುದು. ಅವರು ನಿವೃತ್ತಿಯನ್ನು ಹೊಂದಿದ ಬಳಿಕ ಅವರಿಗೆ 11 ಲಕ್ಷ ರೂಪಾಯಿಗಳನ್ನು ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಯಾವುದೇ ಒಂದು ಅವರಿಗೆ ತೆರಿಗೆಯನ್ನ ವಿಧಿಸಿದೆ ಅವ್ರಿಗೆ ಏನ್ ಮಾಡುತ್ತೆ ಆ ಹಣವನ್ನು ಕೊಡುತ್ತೆ. ನೋಡ್ರಿ, ಆ ಸೇವೆಯನ್ನು ಸಲ್ಲಿಸಿದಂಗ ಆಯ್ತು, ನಮಗೆ ಆರ್ಥಿಕವಾಗಿ ನಾವೆಲ್ಲೇನಬಹುದು ಸಬಲರು ಕೂಡ ಆಗ್ಬೋದು. ಆ ಮೂಲಕ ನಮ್ಮಲ್ಲಿ ಕೂಡ ಏನಾಗಬೇಕು ಆ ರೀತಿಯ ಭಾವನೆ ನಮ್ಮಲ್ಲಿ ಬೆಳೆಯಬೇಕಂದ್ರೆ ಪೋಷಕರು ಕೂಡ ಏನ್ ಮಾಡಬೇಕು ಅವರಲ್ಲಿ ಬೆಳೆಸಬೇಕು. ಕೇವಲ ನಮ್ಮೂರಲ್ಲಿ ನೋಡ್ಬೇಕು ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಚಿತ್ರ ಬಿಡಿಸ್ರಿ ಅಂದ್ರೆ ಯಾವ್ದೋ ವಿಜ್ಞಾನ ಚಿತ್ರ ಬಿಡಿಸ್ರಪ್ಪ, ಯಾವ್ದು ಚಿತ್ರ ಬಿಡಿಸ್ರಿ ಹೋರಿ ಚಿತ್ರ ಬಿಡಿಸ್ತಾರೆ ಇವ್ರು. ಅಂತಂದ್ರೆ ಏನಿಲ್ಲ, ಇವ್ರ ಮನಸ್ಸಲ್ಲಿ ಏನ್ ಮುಟ್ಬಿಟ್ಟಿದೆ, ಒಂದು ಸಂಪ್ರದಾಯ ಬೆಳ್ಕೊಂತ ಹೊಂಟ್ಬಿಟ್ಟಿದೆ. ಆ ಸಂಪ್ರದಾಯ ಕಡಿಮೆ ಆಗ್ಬೇಕು, ಅದು ಮನೆಯಿಂದ ಸ್ಟಾರ್ಟ್ ಆಗ್ಬೇಕು. ನಾವು ಶಾಲೆಯಲ್ಲಿ ಕೇವಲ ಹೇಳೋದು ಮಾತ್ರ ಅಲ್ಲ, ಅವ್ರ ಸರ್ ಆಯ್ತು ಸರ್ ಮೇಡಮ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಮನೆ ಬಂದು ಏನ್ ಮಾಡ್ತಾರೆ ಅದೇ ಕೆಲಸ ಮಾಡ್ತಾರೆ. ಅವತ್ತು ಹೋರಿ ಹಬ್ಬ ಇದ್ರೆ ಪಕ್ಕಾ ಬಿಡ್ತಾರ ಅವ್ರು ಶಾಲೆಯಲ್ಲಿ. ಹುಳ್ಳಾಡದಲ್ಲಿ ಅದೇ ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ಸರ್ ನಿಮ್ ಬಸಾಪುರ ಹುಡುಗರು ಏನು ಚಿತ್ರ ಬಿಡಿಸ್ತಾರೆ ಹೋರಿ ಚಿತ್ರ ಬಿಡಿಸ್ತಾರೆ ಅಂತಾರ ಅವ್ರು. ಈ ರೀತಿಯಾಗಿ ನಾವು ಏನಾದ್ರು ಮಾಡ್ಕೊಂತ ಹೋದ್ರೆ ನಮ್ಮ ಅವಾಗ ಆ ಟೈಮ್ಗೆ ಏನಾಗುತ್ತೆ ಮನೋರಂಜನೆ ಸಿಗ್ಬೋದು ನಮಗೆ. ಹೋರಿ ಹಬ್ಬ ನೋಡಿದ್ವಿ, ಕುಣಿದ್ವಿ, ಮಾಡಿದ್ವಿ ಅಂತ ಹೇಳಿ. ಆದ್ರೆ ಮುಂದಿನ ಭವಿಷ್ಯಕ್ಕೆ ಅದೇನಾಗುತ್ತೆ ನಮಗೆ ಹೊಡ್ತಾ ಕೊಟ್ಟುತ್ತೆ. ಆಮೇಲೆ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಅನ್ನೋ ರೀತಿಯಾಗಿ ಅವಾಗ ಯೋಚನೆ ಮಾಡ್ಕೊಂಡು ಕುಂತ್ರೆ ನಮಗೆ ಅದು ಯಾವತ್ತೂ ಕೂಡ ಮರಳಿ ಬರಲ್ಲ. ಹಾಗಾಗಿ ಈ ದೇಶ ಸೇವೆಯೇ ಈಶ ಸೇವೆ ಅಂತ ಇಲ್ಲಿ ಮಹನೀಯರು ಕುಂತಿದಾರಲ್ವಾ, ಅವರ ಸೇವೆಯನ್ನು ಸಲ್ಲಿಸಿದ್ರು. ಆ ನಂತರ ಅವರ ಅನುಭವಗಳನ್ನು ಹೇಳ್ತಾರೆ. ಏನಪ್ಪಾ ಅಂದ್ರೆ ದೇಶ ಯಾವ ರೀತಿಯಾಗಿ ದೇಶವನ್ನ ಕಟ್ಟಬೇಕು, ಅದಕ್ಕಾಗಿ ನಾವು ಏನ್ ಸೇವೆಯನ್ನು ಸಲ್ಲಿಸಬೇಕು